ಬಾರೋ ಮಗಲ ಈ ಮೇಷ್ಟು ಕರೀತಾರೆ. ಬರ್ಲ ಮೇಟ್ರೆ ಬಾ ಪರಾಕಿರಾಕಿಲ್ವೋ? ಓ ಪರಾಕ್ ಬೇಕಾದ್ರೆ ಹಾಕ್ಬೇಕಂತ ಇವನಿಗೆ. ಆಯ್ತು ಆಯ್ಕ್ರು ಪರಾಕ್ ಅಂತ ಹಾಕ್ರು. ಹಾ ಬರ. ಇದೇನಿದು? ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶ್ರೀಕೃಷ್ಣನಲ್ಲ, ಎ ಕೃಷ್ಣನಲ್ಲ, ಬಿ ಕೃಷ್ಣನಲ್ಲ, ಅದು ಮಂತೆ ಶ್ರೀಕೃಷ್ಣ ಅಂತ ಹೇಳು. ಆತ್ಮೇಟ್ರೆ ಇದೇನಿದು? ಇದೇನು ದೇವಲೋಕವೋ ಅಥವಾ ಈ ಶ್ರೀಕೃಷ್ಣನ ಶಯನಾಗ್ರಹವೋ? ಇಸ್ತ್ರಿ ಪೆಟ್ಟಿ ಅಲ್ಲ ಕಣೋದು, ಮಂತೆ ಶ್ರೀಕೃಷ್ಣ ಅಂತ ಹೇಳು. ಆತ್ಮೇಟ್ರೆ ಇನ್ನೊಂದಪ್ಪ ಮಾಡ್ತೀನಿ. ಆಯ್ತು ಮಾಡು. ಇದೇನಿದು? ಇದೇನು ದೇವಲೋಕವೋ ಅಥವಾ ಶ್ರೀಕೃಷ್ಣನ ಶಯನಾಗ್ರಹವೋ? ಓ ಅದು ಸರಿಯಾಗಿ ಹೇಳಕ್ ಬರ. ಸ್ತ್ರೀ ಅಲ್ಲ ಕಣ ಅಲ್ವಾ ಮೇಟ್ರೆ? ಅದ್ ನಮ್ಗೆ ಯಾಕೆ ಬೇಕಾಗಿತ್ತು? ಶ್ರೀಕೃಷ್ಣ ಅಂತ ಹೇಳು. ಆತ್ಮೇಟ್ರೆ ಆಯ್ತು ಹೇಳು. ಇದೇನಿದು? ಇದೇನು ಶ್ರೀಕೃಷ್ಣನ ಶಯನಾಗ್ರಹವೋ ಅಥವಾ ದೇವಲೋಕವೋ? ಶಬ್ಬಾ ನನಗೆ ಬುದ್ಧಿ ಬರವಣೆಯಾಗಿರುವುದಿಲ್ಲ. ನನ್ನ ಜನ್ಮ ವೈರಿಯಾದ ಅರ್ಜುನನು ಏನು ಹಿಂಗೆ ಹೇಳ್ತೀಯ? ಆ ಜನ್ಮ ವೈರಿ ಅಂತ ಹೇಳು. ಆ ಜನ್ಮ ಅಂತಲ್ಲ ಯಾವನೇ? ಆಯ್ತು ಬಿಟ್ರೆ ಆ ಜನ್ಮ ವೈರಿಯಾದ ಅರ್ಜುನನು ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟಿರುವನು. ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ಈ ನನ್ನ ಕುರು ಸಾಮ್ರಾಜ್ಯವನ್ನು ಕಬಳಿಸಲು. ಅವೆರಡು ಒಂದೇ ಕಣ. ಕುರು ಸಾಮ್ರಾಜ್ಯ ಅಂತ ಹೇಳಿ ಆತ್ಮೆ. ಆ ಶ್ರೀಕೃಷ್ಣನ ಕುತಂತ್ರದ ಫಲವಾಗಿ ಈ ಕುರು ಸಾಮ್ರಾಜ್ಯವನ್ನು ಕಬಳಿಸಲು. ಯಾಕೆ ಬೇಡ? ಅದೇನೋ ಕೈ ಹೆಂಗ್ ತೋರಿಸ್ತೀಯ? ಅಂತೆ ಅಸಹ್ಯ. ಆ ಶ್ರೀಕೃಷ್ಣದ ಕುತಂತ್ರದ ಫಲವಾಗಿ
ಈ ನನ್ನ ಕುರು ಸಾಮ್ರಾಜ್ಯವನ್ನು ಕಬಳಿಸಲು ಅವಣಿಸುತ್ತಿರುವರು. ಆದರೆ ಆ ಪಾಂಡವರನ್ನು ರಾಜ್ಯ ಬಸ್ಸನ್ನಾಗಿ ಮಾಡುವುದೇ ನನ್ನ ಉದ್ದೇಶ. ಏನಪ್ಪ ಅಲ್ಲ ರಾಜಗೌಡ, ಮತ್ತೆ? ರಾಜ್ಯ ಬಸ್ ಅಲ್ಲ ಕಣೋದು. ಅಂತೇನ್ ಮೇಟ್ರೆ? ರಾಜ್ಯ ಬಸ್ಸು ಅಲ್ಲ, ರಾಜ್ಯ ಕಾರು ಅಲ್ಲ, ರಾಜ್ಯ ಭ್ರಷ್ಟ. ಆತ ಮೇಟ್ರೆ ಇನ್ನೊಂದು ಪಾಯಿಂಟ್. ಆ ಪಾಂಡವರನ್ನು ರಾಜ್ಯ ಅದನ್ನು ಮಾಡುವುದೇ ನನ್ನ ಉದ್ದೇಶ. ಇರಲಿ. ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಮಠ ಮಠ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಮಠ ಮಠ ಮಧ್ಯಾಹ್ನ, ಬರೀ ಮಧ್ಯಾಹ್ನ ಅಂತ ಹೇಳೋ, ಮಠ ಮಠ ಅಂತ. ಆತ್ ಮೇಟ್ರ ಇನ್ನೊಂದಪ್ಪ ಹೇಳ್ತೀನಿ. ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಬರೀ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಏನು ಹೇಳ್ಬೇಕಣ್ಣ ಮಧ್ಯಾಹ್ನ ಅಂತ ಹೇಳೋ? ನೀವೇ ಹೇಳ್ರಲ್ಲ ಮೇಟ್ರ ಈಗ. ಅಯ್ಯೋ ಕರ್ಮ. ಎಂತ ಸುಖ ಪುರುಷನಪ್ಪ ಇವನು, ನಿದ್ರಿಸುವುದೇ ಇವನ ಕೆಲಸವೇ, ಹೀಗೆ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಅಗಳು ಬೇಳೆ ಅಂತ ಹೇಳು. ಸುಮ್ನೆ ಕುಂತ್ಕೊಳ್ಳ ಕಂಡಿದ್ದೀನಿ. ಮೆಟ್ರೆ ಯಾಕೋ ನಮ್ಮೂರಿಂದ ಜನ ಮಂದಿ ಕರ್ಸಿವ್ರಿ. ಆಯ್ತು. ನನ್ನ ಹೆಂಡತಿ ಮಕ್ಕಳು ಅತ್ತೆ ಕುಂತವ್ರಲ್ಲಿ. ಆಯ್ತು. ರೋಟಿ ಕಬ್ಬಿಂದಾನು ಜನ ಬಂದವ್ರೆ. ಓ ಸರಿ ಆಯ್ತಾ. ಹೆಣ್ಣು ಮಕ್ಕಳನ್ನ ಬೆಂಗಳೂರಿನಿಂದ ಕರ್ಸಿದಿರಿ. ನನಗೆ ಯಾವ ನನ್ನ ಮಕ್ಕಳು ಹೇಳೋದ್ ಬೇಕಾಗಿಲ್ಲ, ಸುಮ್ನೆ ಕುಂತ್ಕೊಳಕ್ ಕೇಳಿ. ಒತ್ತಾರಕ್ಕೆ ನಿಮ್ಮನ್ನ ಅದ್ರಲ್ಲಿ ಮುಳುಗಿಸ್ಬಿಡ್ತೀನಿ. ಸುಮ್ಮನೆ ಮಾತಾಡು. ನೀವೇ ಹೇಳಿದ್ರಿ ಯಾರ ಮರ್ತವ್ರೆ ಹೇಳ್ಕೊಡಿ ಅಂತ. ಇದೇನಿದು ಎಂತ ಸುಖ ಪುರುಷನಪ್ಪ ಇವನು, ಹೀಗೆ ಮಠ ಮಠ ಮಧ್ಯಾಹ್ನದಾಗೆ ನಿದ್ರಿಸುತ್ತಿರುವನಲ್ಲ. ಇರಲಿ, ಇವನು ಎಚ್ಚರವಾಗುವವರೆಗೂ ಇಲ್ಲಿಯೇ ಆಸೀನನಾಗುತ್ತೇನೆ. ಯಾವನವನು ಕಾಲ್ ತಾಗಿಸ್ಬಿಟ್ಟ ಮೇಷ್ಟ್ರೆ. ಅದಕ್ಕೆ ಥೂತು ಅಂತಾರೇನೋ. ಮತ್ತೆ ನೀನು ಚಕ್ರವರ್ತಿ, ರಾಜಗಾಂಭೀರ್ಯ ಇರ್ಬೇಕು. ಆತೆ ಚೇಚೆ ಇನ್ನೊಂದಪ್ಪ ಕೂತ್ಕೊಳ್ಳ ಅಲ್ಲಿ. ಕೂತ್ಕೊ ಒದಿಸ್ಕೋ. ಇರಲಿ, ಇವನು ಎಚ್ಚರವಾಗುವವರೆಗೂ ಇಲ್ಲಿಯೇ ಆಸೀನನಾಗುತ್ತೆ. ಚೇಚೆ ಭಾರತ ಬಲಿ ಚಕ್ರವರ್ತಿಯಾದ ನಾನು. ಯಾವನ್ನ ಯಾರೋ ನೀನು? ಭಾರತ ಭೂ ಚಕ್ರವರ್ತಿ, ಅದು ಬಲಿ ಚಕ್ರವರ್ತಿ ಅಲ್ಲ. ಇನ್ನೊಂದಪ್ಪ ಹೇಳ್ತೀನಿ. ಭಾರತ ಭೂ ಚಕ್ರವರ್ತಿಯಾದ ನಾನು ಈ ಗೊಲ್ಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಸಂಭವ. ಸಕಲ ಸಾಮ್ರಾಜ್ಯ ದುರಂದರ ಧೀರ, ಸಕಲ ಸಾಮ್ರಾಜ್ಯ ದುರಂದರ ಧೀರ, ಸುಯೋಧನ ಚಕ್ರವರ್ತಿಯೆಂದೆನಿಸಿ ಈ ಗೊಲ್ಲನ ಪಾದದಡಿಯಲ್ ಕುಳಿತಿರಲ್ ನಗದಿರುವರೇ, ನಗದಿರುವರೇ ಎನ್ನ ಸರಿರಾಜರೆಲ್ಲ, ಶೀಘ್ರದೊಳು ಸೇರುವೆನು ಸಿರಾದ ಬಳಿಗೆ. ಕೂತಾಳ ಯಾವನ ಬಂದ್ಬಿಟ್ಟೆ, ಸುಮ್ಮನೆ ಕೂತ್ಕೊಳ್ಳಕ್ಕೆ. ಮೆಟ್ರೆ ನಮ್ಮೂರ್ ಹುಡುಗ ಏನೋ ಕೇಳ್ತಾವನೆ, ಇನ್ನೊಂದಪ್ಪ ಮಾಡ್ಬಿಡ್ತೀನಿ. ಆಯ್ತು, ಕೊನೆ ಸಾಲ ಗಂದೋಗು. ಶೀಘ್ರದೊಳು ಸೇರುವೆನು ಸಿರಾದ ಬಳಿಗೆ. ಅದು ಸಿರಾನು ಅಲ್ಲ, ತುಮಕೂರು ಅಲ್ಲ, ತುರುವೇಕೆರೆನೂ ಅಲ್ಲ, ಶಿರದ ಬಳಿಗೆ ಹೇಳು. ಶಿರದ ಬಳಿಗೆ ಹಂಗೇಳು. ಆತ್ಮೆಟ್ರೆ ಹೇಳ್ತೀನಿ. ಶೀಘ್ರದೊಳು ಸೇರುವೆನು ಅದರ ಬಳಿಗೆ.
ಇಸ್ಲಾಮಿಕ್ತು ಏನಾಯ್ತು ಬೇಬಿ ಹೊಡ್ಕೊಂಡೆ ಆಯ್ತು ಕುಂತ್ಕೋವಾಗಲ್ಲಿ ಏಯ್ ಕೂತ್ಕೋ ಎಲ್ಲಿಂದ ಬರ್ತವೆ ಎಲ್ಲ ಹಾಂ ಓಹೋ, ಕುರುಪತಿಯು ನನಗಿಂತ ಮೊದಲು ಬಂದಿರೋವನಲ್ಲ. ಅರ್ಜುನ ಎಲ್ಲ ಸದ್ದಾಗಿದ್ಯಾ? ನಮಸ್ಕಾರ ಅಣ್ಣ. ಏಯ್ ನಾಟಕ ಕಣ ಏನು ನಿಮ್ಮ ಮನೆ ವಿಷಯ ಮಾತಾಡು, ಡೈಲಾಗ್ ಮಾತಾಡು. ಅರ್ಜುನ ನನ್ನ ವಿರೋಧಿ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ಬರುವ ವಿಷಯ ತಿಳಿದ ಬಳಿಕವೇ ನಾನು ಇಲ್ಲಿಗೆ ಹೊರಟಿದ್ದು. ಆದರೆ 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 ನಿನಗಿಂತ ಮುಂಚೆ ಹೆಂಗ್ ಬರ್ಬೇಕಂತ ಗೊತ್ತೈತೆ ಕಣ್ಲ ನನಗೆ. ಏಯ್ ಏನು ಡೈಲಾಗು? ಆಯ್ತು ಮಾತಾಡು ಅರ್ಜುನ. ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ ಮೊದಲು ಬಂದರೇನು ಆಮೇಲೆ ಬಂದರೇನು, ಅವರಿಗೆ ಸಿಗಬೇಕಾದ ಫಲವು ಅವರಿಗೆ ಸಿಕ್ಕೇ ಸಿಗುತ್ತದೆ. ಈ ಕೃಷ್ಣನು ನನ್ನ ಕೈಗೆ ಸರಿಯಾಗಿಯೇ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಗಾಕೊಂಡ್ರು ಸಂತೋಷನೇ. ನಮ್ಮಿಬ್ಬರ ವಂಶದಾಗೆ ಒಂದೇ ರಕ್ತ ಹರಿತಾ ಇದೆ ಅನ್ನೋದು ಮರಿಬೇಡ ನೀನು. ಲೇ 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 ಎಷ್ಟು ಸಲ ಅರಿಸ್ತೀಯೋ ಅಷ್ಟೆಲ್ಲ ಅರ್ಸೋಕೆ ಹೋಗ್ಬೇಡ, ಸುಮ್ಮನೆ ಹೇಳು. ಆಯಿತು. ದೇವ, ಅಂಧಕಾರವನ್ನು ಬೆಳಕಿಗೆ ಕರೆದುಕೊಂಡು ಬಾ. ಮೂರು ಲೋಕದ ಮಂಗಗಳು. ಮೂರು ಲೋಕದ ಮಂಗ ಅಂತ ಯಾವನು? ಮೂರು ಲೋಕದ ಮಂಗಳವು ಕೈಸರು. ಮೂರು ಲೋಕದ ಮಂಗಳವು ನಿನಗೆ ಸೇರಿದೆ ದೇವ. 7 ಚಕ್ರಪಾಣಿ, 7 ದೇವ, 7 ಭಾವ. ದೇವ್ರೆ, ನಿಜವಾಗ್ಲೂ ಮಲ್ಕೊಬಿಟ್ಟವನೇ ಗುರುಗಳೇ. ನಿಜವಾಗ್ಲೂ ಮಲ್ಕೊಂಬಿಟ್ಟವನ? ಲೇ ಸಂಘ, ಈ ಎಬ್ಬರು ಸಮಾರ ಇದೇನು ಏನು? ಇವನು ಇದೇನು ಒಳ್ಳೆ ಕೃಷ್ಣಂದು ಇದೇ ಆಯ್ತು ನೋಡಿ. ಏನೋ ಯಾಕೆ ನೋಡೋನು? ಲೋ ಕೃಷ್ಣ, ಹೇಳು ನಿನ್ನ ಪಾಲ್ಟ್ ಬಂತ ಹೇಳು. ಎದ್ದವನೆ ನೋಡಿ ಮಾತಾಡಿ. ನೀವು ಆಯ್ತು, ಕೃಷ್ಣ ಆಯ್ತು. ಒತ್ತಾರಕ್ಕೆ ಹೇಳಿದ್ದೀನಿ ಆ ಅಮ್ಮನಿಗೆ, ಮದ್ಕಿದ್ದು ತಂದಿದ್ದಕ್ಕೀನಿ ಸ್ವಲ್ಪ ಹೊಡಿಲಿ ಅಂತ. ಹಾಳಾದವಳು. ಮೇಷ್ಟ್ರೆ, ಏನು ನೀವಿಲ್ಲಿ? ಹಾಂ, ನಾನು ಹಂಗೆ ಕಣಪ್ಪ, ಸುಮ್ಮನೆ ಇಲ್ಲಿದ್ದೀನಿ. ನಾಟಕ ಮಾಡ್ತಾರದು ನೀವು ನಾನು ಕೇಳ್ತಿದ್ದೀಯಲ್ಲ. ಯಾಕೆ ರಾತ್ರಿ ನಿದ್ದೆ ಮಾಡ್ಲಿವೇನು ನೀನು? ಕ್ಷಮಿಸ್ಬಿಡಿ ಮೇಷ್ಟ್ರೆ. ಹಾಂ, ತಿರ್ಗಾ ಮಲಿಕೊಂಡು ಮಾಡ್ಲಾ? ಹಾಂ, ಮಲ್ಕೊಂಡು ಮಾಡು. ಮಲ್ಕತ್ತಲ್ಲ. ಹೋ ಅರ್ಜುನ, ಎಷ್ಟೊತ್ತಾಯಿತು ಬಂದು? ಎಲ್ಲರೂ ಕುಶಲರೇ? ಆ ಕಡೆ ಪೀಠಗಳು ಇರಲಿಲ್ಲವೇ? ದೇವ, ಆ ಕಡೆ ಸುಯೋಧನ ಕುಂತಿಕೊಂಡಿರೋನು ದೇವ. ಅರ್ಜುನ, ಅದೇನಪ್ಪ ನಿನ್ನ ಡೈಲಾಗ್ ಅದು? ಕುಂತ್ಕೊಂಡು ಅಂತ ಏನು ಕುಂತ್ಕೊಂಡವನೆ? ಅಯ್ಯ, ಸರಿಯಾಗಿ ಹೇಳು. ಕುಳಿತಿರುವನು ದೇವ, ಆ ಕಡೆ ಸುಯೋಧನ ಕುಳಿತುಕೊಂಡಿರುವನು ದೇವ. ಕುತ್ಕೊಂಡು ಅರ್ಜುನ, ಆ ಕಡೆ ಪೀಠಗಳು ಇರಲಿಲ್ಲವೇ? ದೇವ, ನಿನ್ನ ಪಾದವೇ ಪವಿತ್ರ ಎಂದು ತಿಳಿದುಕೊಂಡಿರುವ ನಾವು ಎಲ್ಲಿ ಕುಂತ್ಕೊಂಡ್ರೆ ಏನು ದೇವ? ಎಲ್ಲರೂ ಕೂತ್ಕೊಂಡು ಹಾಳಾಗು. ಭಾವ ವಾಸುದೇವ. ಓ ಸುಯೋಧನ, ಯಾವಾಗ ಬಂದೆ? ಬಂದವನು ನನ್ನನ್ನು ಏಳಿಸಬಾರದಿತ್ತೆ. ಬಂದವರೆಲ್ಲ ಇವ್ನು ಹೇಳ್ತಾ ಕೂತ್ಕೊಳ್ರಿ. ಎಂತ ಅರಕಾರ್ಯವಾಯಿತು? ಏನು ಹೇಳಿದೆ? ಅರಕಾರ್ಯ? ಥೂ, ಅರಕಾರ್ಯ ಅಲ್ಲ ಕಣೋ, ಎಂತಹ ಅಕಾರ್ಯವಾಯಿತು. ಎಂತ ಕಾರ್ಯವಾಯಿತು? ಎಂತ ಕಾರ್ಯವಾಯಿತು? ಚಿಂತೆ ಇಲ್ಲ,
ಬಂದ ನನ್ನನ್ನು ವಿಚಾರಿಸದೆ ಈ ನನ್ನ ವಿರೋಧಿ ಅರ್ಜುನನು ಮುಂದಾಗಿ ಕಂಡದನಾದ್ದರಿಂದ ಅವನನ್ನು ಮಾತನಾಡಿಸಿದೆ ಅಷ್ಟೇ, ಬೇರೇನೂ ಇಲ್ಲ. ಭಾವ, ಚಿಂತೆ ಬಿಟ್ಟು ನಿಮ್ಮ ಅಭಿಷ್ಟಗಳನ್ನು ತಿಳಿಸಿ. ಭಾವ ವಾಸುದೇವ, ಭಾವ, ನಿಮ್ಮೆಲ್ಲರ ಅಭಿಷ್ಟಗಳನ್ನು ನೆರವೇರಿಸಲು ನಾನು ಕಂಕಣದಾರನಾಗಿ ನಿಂತಿರುವೆ. ನಿನ್ನ ಈ ಅಪ್ರತಿಮ ಮಾತುಗಳನ್ನು ಬಿಟ್ಟು ಮೊದಲು ಬಂದ ನನ್ನನ್ನು ವಿಚಾರಿಸು. ದೇವ, ನಾನು ನೀನು ನನಗೆ ಎದ್ದಾಗ ಮೊದಲು ಕಂಡಿದ್ದು ನನ್ನನ್ನ. ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಹಾಗೆಯೇ ಆಗಲಿ ಅರ್ಜುನ. ನೀನು ಪಾಂಡವರಿಗೂ ಕೌರವರಿಗೂ ಸಮಾನ ಬಂಧುವಾಗಿರುವುದರಿಂದ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಲು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆ. ಆಯ್ತು ಆಯ್ತು, ನನಗೆ ನೀನು ಸಹಾಯ ಮಾಡಲೇಬೇಕು ದೇವ. ಆಯ್ತು ಆಯ್ತು ಅಷ್ಟೇ. ನಾನು ಇವರಿಬ್ಬರಿಗೂ ಸಹಾಯ ಮಾಡುತ್ತೇನೆ. ಲೇ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಹೇಳೋ? ಯಾವನ ಸಂಘ ಏನೋ ಮಾಡ್ತಾ ಕೂತೀನಿ ನೀನು? ಆಗಿದೆ. ನೀನು ಸಹ ಯಾದವ ಸಹಾಯವನ್ನು ಬೇಡಲು ಬಂದಿರುವುದೆಂದು ತೋರುವುದು ಇದೊಳ್ಳೆ ಪೀಕಲಾಟವಾಯ್ತಲ್ಲ. ಪೀಕಲಾಟ ಅಂತ ಐತೇನೋ? ಲೇ ಸಂಘ ಏನು ನೋಡು ಹೇಳ್ತಾರೆ. ಆಯ್ತು ಮೇಷ, ನಾನೇ ಹೇಳ್ತೀನಿ. ಅರ್ಜುನ ಯಾದವ ಸಹಾಯವನ್ನು ಬೇಡಲು ಬಂದಿರುವುದೆಂದು ತೋರುವುದು. ಈಗ ಒಂದು ಮಾತು, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಏನು ಮಾಡಬೇಡ, ಹಾಳಾಗೋಗು. ಏನು ಮಾಡಬೇಡ, ಹಾಳಾಗೋಗು. ಏನು ನಾನು ಹೇಳ್ದಂಗೆ ಹೇಳ್ತಾರಲ್ಲ, ಇವು ಒಳ್ಳೆ ಕತೆ ಕಟ್ಕೊಂಡಾಯ್ತಲ್ಲ. ಗೊತ್ತೋಗ್ತೇನೆ ದೇವ, ನೀನು ಮೊದಲು ಎದ್ದ ತಕ್ಷಣ ಕಂಡಿದ್ದು ನನ್ನನ್ನು, ಆದ್ದರಿಂದ ನಮಗೆ ಸಹಾಯ ಮಾಡು ಅಂತೇಳು. ದೇವ, ನೀನು ಮೊದಲು ಎದ್ದ ತಕ್ಷಣ ಕಂಡಿದ್ದು ನನ್ನನ್ನು, ಆದದ್ದರಿಂದ ನನಗೆ ಸಹಾಯ ಮಾಡು ದೇವ. ಹಾಗೆಯೇ ಆಗಲಿ ಅರ್ಜುನ. ಅದು ಹೆಂಗಾಯ ಆಯ್ತದೆ? ಮೊದ್ಲು ಬಂದಿವ್ನಿ ನಾನು ಅಂತ ಹೇಳ್ತಾ ಇವ್ನಿ, ಅದು ಹೆಂಗಾಯ್ತದೆ? ಅವನಿಗೆ ಮಾಡ್ತೀನಿ ಅಂತೀಯಲ್ಲ ಮೇಟ್ರೆ. ಏನಿದು, ಏನು ಬರ್ಕೊಟ್ಟೆ ಇಲ್ಲ, ಏನೇನೋ ಹೇಳ್ತಾವನೆ. ಇದೇನು ನಾಟ್ಯ ಅನ್ಕೊಂಡ್ರು ನಿಮ್ಮ ಮನೆ ವಿಚಾರ ಅಂತ ಕಂಡಿದ್ರು. ನಾನು ಇವರಿಬ್ಬರಿಗೂ ಸಹಾಯ ಮಾಡ್ತೀನಿ. ಆಯ್ತು, ಮಾಡ್ಕೊಂಡು. ಈಗ ಕೇಳಿ, ಈಗ ಈಗ ಹೇಳ್ಕೊಡಲಿ. ನಮ್ಮ ಅಣ್ಣ ಅವನು ಯಾವನೋ ಅಲ್ಲೇ, ಅವನು ನಮ್ಮ ಅಣ್ಣನ ಸಹಿತ. ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವೆಲ್ಲ ಒಂದು ಕಡೆ, ಆದರೆ ನಾನೊಬ್ಬನೇ ಒಂದು ಕಡೆ. ಅರ್ಜುನ, ಎದ್ದು ಕುಲ ಚುನಾಮಣಿ ಅಲ್ಲ ಅಲ್ಲ, ಎದ್ದಕ್ಕೂ ಚೂಡ ಅರ್ಜುನ, ನಾನೊಬ್ಬನೇ ಒಂದು ಕಡೆ, ಆದರೆ ಒಂದು ಮಾತು, ನಾನು ಕತ್ತಿ ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲ. ಈಗ ಹೇಳಿ, ಇವೆರಡರಲ್ಲಿ ನಿಮಗೆ ಏನು ಬೇಕು? ಏನು ಬೇಡ ಬಿಡು ದೇವ, ನನಗೆ ನೀನೇ ಸಾಕು. ನಿನ್ನ ಸೈನ್ಯ ಯಾರಿಗೆ ಬೇಕು? ಆಯ್ತು, ಚಿಂತೆ ಇಲ್ಲ. ನೀನು ಯಾರಿಗೆ ಬೇಕು? ನನಗೆ ನಿನ್ನ ಸೈನ್ಯವೇ ಸಾಕು. ನಾನಿನ್ನು ಬರುತ್ತೇನೆ. ಮೇಷ್ಟ್ರೆ, ಮಾತು ಬಿಟ್ಬಿಟ್ಟ ಮೇಷ್ಟ್ರೆ. ಏಯ್, ಸುಮ್ಮನೆ ಕೂತ್ಕೊಳ್ಳ, ಕಂಡಿದ್ದೀನಿ ಬಂದ್ಬಿಟ್ಟ ಹೇಳ್ಕೊಡೋದಕ್ಕೆ. ಇದು ಟೇಜ್ ಐತೆ ಕಣ್ಲ, ಟೇಜು. ಆಕ್ಷನ್ ಕಣ್ಲ, ಆಕ್ಷನ್ನು. ಪರ್ದೆ ಹಿಂದೆ ನಿಂತು ಹೇಳ್ಕೊಡೋದಲ್ಲ, ಗೊತ್ತಾಯ್ತಾ ಮೇಟ್ರೆ? ಹೇಳ್ಕೊಡ್ಬೇಡ ಅಂತ ಹೇಳಿ ಸುಮ್ಮನೆ ಕುಂತ್ಕೊಳ್ಳಕ್ ಹೇಳಿ. ಆಯ್ತು, ಚಂದಾಗಿ ನೋಡ್ಕೊತೀನಿ. ಆಯ್ತು. ಲೇ, ನೀನು ಮಾತಾಡೋ. ಎದ್ದು ಕುಲ ಚೂಡಾಮಣಿ. ಏನದು, ಏನು ಹೇಳ್ತಾ ಇದ್ದೀನಿ ನೀನು? ಲೇ, ಹಂಗಲ್ಲ ಕಣೋ, ಯದುಕುಲ ಚೂಡಾಮಣಿ. ಯದುಕುಲ ಚೂಡಾಮಣಿ ಅದೇ ದೇವ, ನನಗೆ ನೀನೇ ಸಾಕು. ನಿನ್ನ ಸೈನ್ಯ ಯಾರಿಗೆ ಬೇಕು? ಚಿಂತೆ ಇಲ್ಲ, ನನಗೆ ನಿನ್ನ ಅಣ್ಣ ಮತ್ತು ನಿನ್ನ ಸೈನ್ಯವೇ ಸಾಕು. ನೀನು ಯಾರಿಗೆ ಬೇಕು? ನಾನಿನ್ನು ಬರುತ್ತೇನೆ. ಆದರೆ ಒಂದು ಮಾತು, ಕತ್ತಿ ಹಿಡಿದು ಯಾರ ಕಡೆಯೂ ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವೆ, ಎಚ್ಚರ. ಆಯ್ತು, ನಿನ್ನ ಇಷ್ಟದಂತೆ ಆಗಲಿ. ನಡೆ ಕಾರೇಂದ್ರ. ಕಾರೇಂದ್ರ ಕಾರೇಂದ್ರ ಅದು ಕಾರೇಂದ್ರ ಅಲ್ಲ ಕಣೋ,
ನಡೆ ಕೌರವೇಂದ್ರ ಓಹೋ ಅಥವಾ ನಡೆ ದುರ್ಯೋಧನ ಓಹೋ ಅಥವಾ ನಡೆ ಸುಯೋಧನ. ಆಯ್ತು ಮೇಷ್ಟ್ರೆ. ಹಾ, ನಿನ್ನ ಇಷ್ಟದಂತೆ ಆಗಲಿ. ನಡೆ ಕೌರವೇಂದ್ರ. ಸರಿ ಹೋಯ್ತಾ ಮೇಷ್ಟ್ರೆ? ಆಯ್ತು. ನಡೆ ದುರ್ಯೋಧನ. ಅದು ಆಗ್ಬೋದು. ಸರಿ ಹೋಯ್ತಾ ಮೇಷ್ಟ್ರೆ? ಅದು ಆಗ್ಬೋದು. ನಡೆ ಸುಯೋಧನ. ಲೇ, ಲೇ, ಯಾವ್ದೋ ಒಂದು ಹೇಳೋ. ಇವ್ರು ಯಾರು? ಸೇರ್ಸೋದೆ ಒಂದ್ ಹೇಳುತ್ತೆ. ರೈಲ್ ಬಂಡಿ ಹೇಳ್ದಂಗೆ ಹೇಳ್ಕೊಳೋದು. ಈಗ ನನ್ನ ಪ್ರಯತ್ನ ಫಲಿಸಿತು. ದ್ವಾರಕಿ ಯಾತ್ರೆ ಸಫಲವಾಯಿತು. ಇನ್ನು ನನಗೆ ನಿರಂಬಳವಾಯಿತು. ಥೂ, ಯಾವನು ಲೇ, ನಿರಂಬಳ ಅಲ್ಲ ಕಾಣೋದು, ಇನ್ನು ನನಗೆ ನಿರಾಳವಾಯಿತು. ಏನ್ ಮೇಷ್ಟ್ರಿ, ಮಾತಿಗೆ ನನಗೆ ಬೈತೀರಲ್ಲ ನೀವು? ನಿಮ್ ನಾಟಕನೂ ಬೇಡ, ಏನು ಬೇಡ. ಲೇ ಲೇ ಬರೋ ಇಲ್ಲಿ. ಅಲ್ಲ ಕಣ, ನಾಟಕ ಚೆನ್ನಾಗಿ ಬರಲಿ, ನಿನಗೆ ಹೆಸರು ಬರಲಿ, ನಿನಗೆ ಹೆಸರು ಬಂದು ನನಗೂ ಹೆಸರು ಬರುತ್ತೆ ಅಂತ ನಾನು ಹೇಳ್ಕೊಡ್ತಾ ಇರೋದು. ನಾನು ಹೇಳ್ದಂಗೆ ಕೇಳು, ನೀನು ಒಳ್ಳೆ ಕಲಾವಿದ ಆಗಲಿ ಅಂತ ತಿದ್ದಿ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಂ ಆಯ್ತು ಮೇಷ್ಟ್ರೆ, ಹಾಂ ಇನ್ನು ನನಗೆ ನಿರಾಳವಾಯಿತು. ಆಯಿತು. ಎಂತ ಕೆಲಸ ಮಾಡಿದೆ? ಸ್ವಾಸ್ಥ್ಯದಿಂದ ಪರಾಜಯಕ್ಕೆ. ಏನಂದೆ? ಸ್ವಾಸ್ಥ್ಯದಿಂದ. ಹೂ, ಸ್ವ ಅಸ್ತದಿಂದ ಹೇಳು. ಸ್ವ ಅಸ್ತ. ಅರ್ಜುನ ಎಂತ ಕೆಲಸ ಮಾಡಿದೆ? ಸ್ವಹಸ್ತದಿಂದ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ದೇವ, ನಾನು ಜಯನನ್ನೇ ಬಯಸಿ ಬಂದವನಲ್ಲ. ಏ, ಯಾರನ್ನ? ಅದೇ ಮೇಷ್ಟ್ರೆ, ಜಯ. ಹೋ, ಇವ್ನ? ದ್ರೌಪದಿ ಪಾತ್ರಕ್ಕೆ ಬಂದವಳಲ್ಲ ಅವಳು. ಅಯ್ಯೋ ಕರ್ಮ. ಲೇ, ಇವನು ಯಾವನ್ಲ ಇವನು? ಅದು ಹಂಗಲ್ಲ ಕಡೋ, ನಾನು ಜಯವನ್ನು ಬಯಸಿ ಬಂದವನಲ್ಲ. ಮೇಷ್ಟ್ರೆ, ಹಂಗ ಮೇಷ್ಟ್ರೆ? ಹಾ. ಮೇಷ್ಟ್ರೆ, ಆ ಅರ್ಜುನ್ಗೆ ಯಾವಾಗಲೂ ಆ ಜೈ ನಿಂತ್ಗಡೆ ಕಣ್ಣು. ನೀವು ಕೂತ್ಕೋ. ಕೇಳಿ, ಆ ಅರ್ಜುನ್ ಪಾಲ್ಟ್ ನನ್ಗೆ ಕೊಡಿ, ನಾನು ಚೆನ್ನಾಗಿ ಮಾಡ್ತೀನಿ. ಅದೊಂದು ಬಾಕಿ ಕುದ ನನ್ಕೊಂಬಂದ್ಬಿಟ್ಟ. ದೇವ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ನೀನು ಬೇಕು. ನಿನ್ನ ಕೃಪೆ ಒಂದಿದ್ದರೆ ಸಾಕು.